ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಪಾರ್ಟ್ 1 ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ರೋಹನ್ನ ಮೀಟ್ ಮಾಡಿಬಿಟ್ಟು, ರೋಹನ್, ನನಗೆ ಈ ಮದುವೆ ಇಷ್ಟ ಇಲ್ಲ, ನಿನ್ನ ಈ ಎಲ್ಲ ವಿಷಯನೂ ಗೊತ್ತಿದ್ದು ನಿನ್ನ ಬಗ್ಗೆ ನಾನು ಮದುವೆ ಆಗೋದಕ್ಕೆ ಒಪ್ಕೊತೀನಿ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಇದನ್ನೆಲ್ಲ ನೀನು ಫೋನಲ್ಲೇ ಹೇಳ್ಬೋದಾಗಿತ್ತಲ್ಲ, ಯಾಕೆ ನನ್ನ ಇಲ್ಲಿ ಕರೆಸ್ದೆ ಅಂತ ಕೇಳ್ತಾನೆ. ಅಯ್ಯೋ, ನಿನ್ನ ಇಲ್ಲಿ ಕರೆಸಿದ್ದು ಏನಕ್ಕೆ ಅಂದರೆ ನನ್ನ ಮನೆಯವ್ರಿಗೆ ಶಾರದಾ ಮತ್ತು ಸಿದ್ದು ಇಬ್ಬರು ಸೇರಿಕೊಂಡು ನಮ್ಮ ಮದುವೆ ಮಾಡಿಸ್ತೀವಿ ಅಂತ ರೆಡಿಯಾಗಿದ್ದಾರೆ. ಅದಕ್ಕೆ ನೀನು ನಮ್ಮ ಮನೆಗೆ ಬರಬೇಕು. ಬಂದ್ಬಿಟ್ಟು ಹೆಣ್ಣೋಡೋ ಶಾಸ್ತ್ರನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನೀನು ನಂಗೆ ಇಷ್ಟ ಇಲ್ಲ ಅಂತ ಹೇಳಬೇಕು ಅಂತ ಹೇಳ್ತಾಳೆ. ಅಲ್ಲ ಜೋ, ನನಗೆ ನೀನು ರೈಟ್ ಪೇರು, ಕನ್ನಿಂಗ್ ಮೈಂಡು, ನೀನು ಯೋಚನೆ ಮಾಡೋ ರೀತಿ ಎಲ್ಲ ರೀತಿಲೂ ನನಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತೀಯಾ. ನಾವಿಬ್ಬರು ಬೆಸ್ಟ್ ಕಪಲ್ಸ್ ಆಗ್ತೀವಿ ಅಂತ ಹೇಳ್ತಿರ್ತಾನೆ. ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ, ನಾನು ನಿನ್ನ ಬುದ್ಧಿಯೆಲ್ಲ ತಿಳ್ಕೊಂಡು ನಿನ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ನಾನು ಹೇಳಿದ ಥರ ಮಾಡು, ಅಲ್ಲಿಗೆ ಬಂದು ಜಸ್ಟ್ ನನಗೆ ಅವಳು ಇಷ್ಟ ಇಲ್ಲ ಅಂತ ಹೇಳು, ಅಷ್ಟೇ ಸಾಕು, ನನಗೆ ಇನ್ನೇನು ಬೇಕಾಗಿಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೂ ನಿನಗೆ ಇಷ್ಟ ಇಲ್ಲ ಅಂದರೆ ನಾನು ನಿನಗೆ ಜಾಸ್ತಿ ಫೋರ್ಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆಯಿತು ಬಿಡು, ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಜ್ಯೋತಿಕಾ ಯೋಚನೆ ಮಾಡ್ತಿರ್ತಾಳೆ, ಶಾರದಾ, ನೀನು ಮತ್ತು ಸಿದ್ಧಾರ್ಥು ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಲ್ವಾ, ನನ್ನ ಮದುವೆನ ರೋಹನ್ ಜೊತೆ ಮಾಡಬೇಕು ಅಂತ. ಇವಾಗ ಅವ್ನು ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಮನೆಯವರೆಲ್ಲ ನಿಮ್ಗೆ ಹೆಂಗೆ ಹೋಗಿತಾರೆ ಅಂತ ನೀವು ನೋಡಿರಂತೆ ಅಂತ ಮನಸ್ಸಲ್ಲೇ ಇಮ್ಯಾಜಿನ್ ಮಾಡ್ಕೊತಾ ಇರ್ತಾಳೆ. ಶಾರದಾ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಜ್ಯೋತಿಕಾ ಬರ್ತಾಳೆ. ಶಾರದಾ ಹಾಡು ಹೇಳ್ಕೊಂಡು ತರಕಾರಿ ಕಟ್ ಮಾಡ್ತಾ ಇರ್ತಾಳೆ. ಏನು ಶಾರದಾ, ನನ್ನ ಮದುವೆ ರೋಹನ್ ಜೊತೆ ಆಗೋಗ್ಬಿಡುತ್ತೆ, ಈಗ ಎಂಗೇಜ್ಮೆಂಟ್ ಬೇರೆ ನಡೆಯುತ್ತೆ ಅಂತ ತುಂಬ ಖುಷಿಯಾಗಿದೆಯಾ ಅಂತ ಹೇಳ್ತಾ ಇರ್ತಾಳೆ. ಹೌದು, ನಿನ್ನ ಮದುವೆ ಅವನ ಜೊತೆ ನಡೆಯುತ್ತೆ ಅಂತ ನಾವೇ ನಡ್ಸ್ಕೊಡ್ತೀವಿ ಅಂತ ಹೇಳ್ತಾ ಇರ್ತಾಳೆ. ಏನು ಎಲ್ಲ ನೀನು ಅಂದ್ಕೊಂಡಂಗೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾ ಇರ್ತಾಳೆ. ನಿನಗೆ ಮಾತ್ರ ನಾಟಕ ಆಡೋದಕ್ಕೆ ಬರೋದು, ನಮಗೂ ನಾಟಕ ಆಡೋದಕ್ಕೆ ಬರುತ್ತೆ. ನಾವೂ ನಾಟಕ ಆಡೋದನ್ನ ಹೆಂಗೆ ಅಂತ ತೋರಿಸ್ಕೊಡ್ತೀವಿ. ನನ್ನ ಮಗಳನ್ನ ಮುಂದೆ ಇಟ್ಕೊಂಡು ನನ್ನ ಹತ್ರನೇ ಗೇಮ್ ಆಡಬೇಕು ಅಂತ ಅಂದ್ಕೊಂಡಿದ್ಯಾ. ಅದೆಲ್ಲ ನಿನ್ನ ಕೈಯಲ್ಲಿ ಆಡೋದಕ್ಕಾಗೋದಿಲ್ಲ, ಅದನ್ನ ತಿಳ್ಕೊ ಅಂತ ಹೇಳ್ಬಿಟ್ಟು ಶಾರದಾ ಒಗ್ಗರಣೆ ಹಾಕೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆವಾಗ ಇವಳು ಬಂದ್ಬಿಟ್ಟು ಕುತ್ಕೊಂಡು ಇಟ್ಕೊಂಡು ಶಾರದಾ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೆ ಅಂತ ಗಟ್ಟಿಯಾಗಿ ಕುತ್ಕೆ ಇಟ್ಕೊಂಡಿರ್ತಾಳೆ. ಆವಾಗ ಅವಳು ಕೈನ ಕಿತ್ಕೊಂಡು ಆ ಬಿಸಿ ಕುದೀತಾ ಇರೋದಕ್ಕೆ ಅಜ್ಜೋದಕ್ಕೆ ಹೋಗ್ತಾಳೆ. ಆವಾಗ ಅವಳು ಬಿಡಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾಳೆ. ಆದ್ರೂ ಇದು ಮೊದಲನೇ ಶಾರದಾ ಅಲ್ಲ, ಮುಂಚೆ ಥರ ನಿನಗೋಸ್ಕರ ಎದುರುಕೊಂಡು ಮೂಲೆಯಲ್ಲಿ ಕೂತ್ಕೊಂಡಿದ್ದು ಶಾರದಾ ಅಲ್ಲ. ದಿಸ್ ಈಸ್ ಡಿಫ್ರೆಂಟ್ ಶಾರದಾ. ನಿನಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಓವರಾಗಿ ಆಟ ಆಡೋಕ್ಕೆ ಬಂದರೆ ಸುಟ್ಟಾಕ್ಬಿಡ್ತೀನಿ ಅಷ್ಟೇ. ಜಾಸ್ತಿ ಆಟ ಆಡೋದಕ್ಕೆ ಬರಬೇಡ, ನೀನು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿ ಇರೋದು ಕಲಿ ಅಂತ ಜ್ಯೋತಿಕಂಗೆ ಶಾರದಾ ವಾರ್ನಿಂಗ್ ಕೊಡ್ತಾಳೆ. ತಿರ್ಗಾ ಅಲ್ಲಿ ವೆಜಿಟೇಬಲ್ ಕಟ್ ಮಾಡ್ತಿದ್ದ ಪ್ಲೇಸಿಗೆ ಬರ್ತಿದ್ದಂಗೆ, ಏನು ಜ್ಯೋತಿಕಾ ಈಗ ಬಂದ್ಯಾ, ಕಾಫಿ ಬೇಕಾ, ಏನು ಬೇಕು ಹೇಳು, ನಾನು ಕಾಸು ಕೊಡ್ತೀನಿ ಅಂತ ನೈಸಿಗೆ ನಾಟಕ ಆಡ್ತಾಳೆ. ಆವಾಗ ಏನಿದು ಇದಕ್ಕಿದ್ದಂಗೆ ಈ ಥರ ನಾಟಕ ಆಡ್ತಾ ಇದೆಯಾ ಅಂತ ಜ್ಯೋತಿಕಾ ಕೇಳ್ತಾಳೆ. ನಿನ್ನ ಮೇಲೆ ಹಿಂಗೇನೆ, ನೀನು ಹೆಂಗಿರಬೇಕು ಹಂಗಿರೋದನ್ನ ಕಳಿ, ಇನ್ನು ಸ್ವಲ್ಪ ದಿನ ಅಷ್ಟೇ ಈ ಮನೇಲಿ ಇರೋದು ನೀನು. ಆಮೇಲೆ ನಿನ್ನ ಗಂಡನ ಮನೆಗೆ ಹೋಗ್ಬಿಟ್ಟು ಮುಚ್ಚರೆ ತಿಕ್ಕೋದು ಇವೆಲ್ಲ ಇದ್ದಿದ್ದೇನೆ. ಇಲ್ಲಿ ಎಷ್ಟು ದಿನ ಇರ್ತೀಯೋ ಅಷ್ಟು ದಿನ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡು ಖುಷಿಯಾಗಿರೋದನ್ನ ಕಲ್ತ್ಕೋ, ಜಾಸ್ತಿ ಓವರಾಗಿ ಆಡಬೇಡ ಅಂತ ಹೇಳ್ತಾ ಇರ್ತಾಳೆ. ಶಾರದಾ, ನಾನು ನೋಡ್ಕೊಂತೀನಿ ಕಣೆ, ನಾನು ಸಿದ್ದು ಅಂದ್ಕೊಂಡಿರೋ ಥರ ಈ ಮದುವೆ ಎಲ್ಲ ಏನೂ ನಡೆಯೋದಿಲ್ಲ. ನಾನು ರೋಹನ್ ಜೊತೆ ಮದುವೆ ಆಗೋದಿಲ್ಲ, ಬೇಕಾದ್ರೆ ವೆಯ್ಟ್ ಮಾಡಿ ನೋಡು, ಚಾಲೆಂಜ್ ಇದು ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ಬಿಟ್ಟು ಅಲ್ಲಿಂದ ಜ್ಯೋತಿಕಾ ಹೋಗ್ತಾಳೆ. ಇದು ಹಣ್ಣಿನ ಬುಟ್ಟಿನ ಇಟ್ಕೊಂಡು, ಶಾರದವ್ರೆ ಎಲ್ಲ ರೆಡಿ ಇದೆಯಾ, ಇನ್ನೇನು ರೋಹನ್ ಮನೆಯವ್ರು ಬಂದ್ಬಿಡ್ತಾರೆ, ಎಲ್ಲ ರೆಡಿ ಇದೆ ತಾನೇ, ನಾವು ಬೇರೆ ಜವಾಬ್ದಾರಿ ಎತ್ಕೊಂಡಿದ್ದೀವಿ, ಎಲ್ಲ ಜವಾಬ್ದಾರಿನೂ ನಿಭಾಯಿಸೋದು ತುಂಬ ಕಷ್ಟ, ನನಗೆ ಎಲ್ಲ ಜವಾಬ್ದಾರಿನೂ ನಿಭಾಯಿಸೋಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತಪ್ಪ ಅಂತ ಹೇಳ್ತಾ ಇರ್ತಾನೆ. ಎಲ್ಲ ರೆಡಿ ಇದೆ ಸರ್, ನೀವು ತಲೆ ಕೆಡ್ಸ್ಕೊಂಬೇಡಿ ಅಂದ್ಬಿಟ್ಟು ಶಾರದಾ ಅಡುಗೆ ಮನೆ ಕಡೆಗೆ ಹೋಗ್ತಾಳೆ. ಅವಾಗ ಅವನು ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಅಯ್ಯೋ ಏನಪ್ಪ ಮಾಡೋದು, ಎಲ್ಲ ಕರೆಕ್ಟಾಗಿ ಆಗ್ಬಿಟ್ರೆ ಅಷ್ಟೇ ಸಾಕು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಮಾವ, ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ, ತಗೊಳ್ಳಿ ಈ ಕಾಫಿನ ಕುಡೀರಿ ಅಂತ ಕಾಫಿ ಲೋಟನ ಕೊಡ್ತಾಳೆ. ಅವಾಗ ಅವನು ಶಾರದವ್ರೆ ರೈಟ್ ಟೈಮ್ಗೆ ಕಾಫಿ ತಗೊಬಂದು ಕೊಟ್ರಿ, ನನಗೆ ತಲೆನೋವಾಗ್ತಾಯಿತ್ತು, ಈ ಕಾಫಿ ಕುಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಾ ಇದೆ ಅಂತ ಹೇಳ್ತಿರ್ತಾನೆ. ಆವಾಗ ಅಲ್ಲೇ ಸುಮಿತ್ರ ಪಾಸ್ ಆಗ್ತಾ ಇರ್ತಾಳೆ. ಏನಿದು ಗಂಡ ಹೆಂಡತಿ ಒಂಥರ ಡಿಫ್ರೆಂಟಾಗಿ ಆಡ್ತಾ ಇದ್ದಾರಲ್ಲ. ಅವಾಗ ನೋಡಿದ್ರೆ ರೋಹನ್ ಸರಿ ಇಲ್ಲ ಅಂತ ಇವಳೇ ಮದುವೆನ ನಿಲ್ಲಿಸಿದ್ಲು, ಇವಾಗ ನೋಡಿದ್ರೆ ಎಲ್ಲ ಕರೆಕ್ಟಾಗಿದೆ ಅಂದ್ಬಿಟ್ಟು ಮದುವೆ ಮಾಡಿಸೋದಕ್ಕೆ ಹೋಗ್ತಾ ಇದ್ದಾಳೆ. ಏನು ಮಾಡೋದು ಕೊಟ್ಟಿದ್ದಾಳೆ ಇವಳೇನಾರ ನನ್ನ ಮಗಳು ಜೀವನ ನಾರು ಮಾಡಬೇಕು ಅಂತಿದ್ದಾಳ. ಅಯ್ಯೋ, ನನ್ನ ತಲೆ ಸಿಕ್ಕಾಪಟ್ಟೆ ಯೋಚನೆಗಳು ಬರ್ತಾ ಇದೆಯಪ್ಪ, ತಲೆ ಕೆಟ್ಟೋಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಶಾರದಾ ಹಿಂದೆ ತಿರುಗಿ ನೋಡ್ತಾಳೆ. ಸುಮಿತ್ರಮ್ಮ ಏನಾರ ಬೇಕಾಗಿತ್ತಾ ಅಂತ ಕೇಳ್ತಾಳೆ. ನೀನು ಓವರಾಗಿ ಆಡೋದಕ್ಕೆ ಹೋಗಬೇಡ, ಆವಾಗ ನೀನು ಮದುವೆ ನಿಲ್ಸೋದಕ್ಕೆ ಹೋಗಿದೆ, ಇವಾಗ ನೀನೇನು ಮುಂದೆ ನಿಂತು ಮದುವೆ ಮಾಡಿಸೋದಕ್ಕೆ ಹೋಗ್ತಾ ಇದೆಯಾ, ನೀನು ಏನಾರ ಮಾಡ್ಬಿಡ್ತೀಯ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆವಾಗ ಏನೂ ಇಲ್ಲಮ್ಮ, ಇವಾಗ ನಾವಿಬ್ಬರೇ ಸೇರಿಕೊಂಡು ಮದುವೆನೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಇದ್ದೀವಿ, ನಿಮಗೆ ಖುಷಿನಾ ಅಂತ ಹೇಳ್ತಿರ್ತಾಳೆ. ನೀನು ಓವರಾಗಿ ನನ್ನ ಮೆಚ್ಚಿಸೋದಕ್ಕೋಸ್ಕರ ಏನೇನೋ ಮಾಡೋದಕ್ಕೆ ಬರಬೇಡ, ನನಗೆ ನೀನು ಏನೇ ಮಾಡೋದೂ ನಿನ್ನ ಮೇಲಿರೋ ಅಭಿಪ್ರಾಯ ಬದಲಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮಿತ್ರ ಅಲ್ಲಿಂದ ಹೊಂಟೋಗ್ತಾಳೆ.
ಸಿದ್ದು ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ವಿಮಲ ಬರ್ತಾಳೆ ರೆಡಿ ಆಗಿಬಿಟ್ಟು. ಅಮ್ಮ ರೆಡಿ ಆದ್ಯಮ್ಮ, ಚೆನ್ನಾಗಿ ರೆಡಿ ಆಗಿದ್ಯಮ್ಮ ಅಂತ ಹೇಳ್ತಾ ಇರ್ತಾನೆ. ನನಗೆ ಎಲ್ಲ ರೆಡಿ ಆಗಿದ್ದೀನಿ, ಆದರೆ ಏನು ನಡೀತಿದೆ ಅಂತಲೇ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ. ಯಾಕಮ್ಮ ಏನಾಯಿತು ಅಂತ ಕೇಳ್ತಾನೆ. ಆಗ ಮದುವೆ ನಡಿಬಾರ್ದು, ರೋಹನ್ ಸರಿಯಿಲ್ಲ ಅಂತ ನೀವೇನೇ ಮದುವೆನ ನಿಲ್ಲಿಸಿದ್ರಿ. ಇವಾಗ ನೋಡಿದ್ರೆ ನೀವೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತಾ ಇದ್ದೀರಾ. ಏನು ಮಾಡೋದು ಕೊಟ್ಟಿದ್ದೀರಾ ನೀವು ಅಂತ ಎಲ್ಲ ಕೇಳ್ತಾಳೆ. ಅವಾಗ ನೀನೇನು ತಲೆ ಕೆಡ್ಸ್ಕೊಂಬಿಡಮ್ಮ, ಎಲ್ಲನೂ ನಾವೇ ಮುಂದೆ ನಿಂತು ಚೆನ್ನಾಗಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದೀವಲ್ಲ, ಅದಕ್ಕೋಸ್ಕರನೇ ಎಲ್ಲ ಜವಾಬ್ದಾರಿ ತೊಗೊಂಡು ನೀಟಾಗಿ ಮಾಡ್ತಾಯಿದ್ದೀವಿ ಅಷ್ಟೇ ಅಂತ ಹೇಳ್ತಾನೆ. ಏನೋ ಅಪ್ಪ ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಜ್ಯೋತಿಕಾ ಫುಲ್ಲು ಮೇಕಪ್ ಹಚ್ಕೊಂಡು ಒಳ್ಳೆ ಮದುವೆ ಹೆಣ್ಣು ಥರ ರೆಡಿ ಆಗ್ತಾ ಇರ್ತಾಳೆ. ಅಲ್ಲಿಗೆ ಪಾರಿಜಾತ ಬರ್ತಾಳೆ. ಏನು ಗೋಲ್ಡಿ, ನೀನು ಮದುವೆನೇ ಇಷ್ಟ ಇಲ್ಲ, ಆ ರೋಹನ್ ಕಂಡ್ರೆ ಮಕನೇ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೆ, ಇವಾಗ ನೋಡಿದ್ರೆ ಫುಲ್ ಮೇಕಪ್ ಹಚ್ಕೊಂಡು ಎಲ್ಲ ರೆಡಿ ಆಗ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಮತ್ತು ನಾನು ರೆಡಿ ಆಗಬೇಕಲ್ಲ, ಈಗ ಹೆಣ್ಣು ನೋಡೋ ಶಾಸ್ತ್ರ ನಡೀತಾ ಇದೆ, ನಾನು ಹೆಂಗಿರಬೇಕು ಅದೇ ಥರ ಇರಬೇಕು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಆಯಿತು ಹಂಗಾರೆ ಹಂಗೆ ಅವನ್ನ ನೋಡ್ಬಿಟ್ಟು ಹಂಗೆ ಮದುವೆ ಆಗ್ಬಿಡು ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಗ್ರಾನಿ, ನಿಮ್ಗೆ ಇವೆಲ್ಲ ಅರ್ಥ ಆಗೋದಿಲ್ಲ, ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳ್ತಾ ಇರ್ತಾಳೆ. ರೋಹನ್ ಮನೆಯವರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಏನು ಸ್ಮಾಲ್ ಟೈಮಲ್ಲೇ ಎಲ್ಲ ನಡೆದೋಯ್ತು ಅಂತ ತಾತ ಹೇಳ್ತಾ ಇರ್ತಾರೆ. ಆವಾಗ ಹೌದು, ನಾವೂ ಈ ಮದುವೆ ನಡೆಯೋದೇ ಬೇಡ, ನಮಗೆ ಏನೆಲ್ಲ ಹಿಂಗೆಲ್ಲ ಆಗೋಯ್ತಲ್ಲ, ಓದೋದ್ ಕಡೆ ಎಲ್ಲ ಮರ್ಯಾದೆ ಹೋಗ್ತಿದೆ ಅಂತ ಹೇಳ್ಕೊಂಡು ಬೇಜಾರು ಮಾಡ್ಕೊಂಡಿದ್ವಿ. ಆದರೆ ಶಾರದಾ ಮತ್ತು ಸಿದ್ದು ಬಂದು ಅಷ್ಟೆಲ್ಲ ಕೇಳ್ಕೊಂಡ್ರಲ್ಲ, ಅದಕ್ಕೋಸ್ಕರ ನಾವು ಮತ್ತೆ ಈ ಮಾತುಕತೆನ ಮುಂದುವರ್ಸೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮಗನೂ ನಿಮ್ಮ ಮಗಳನ್ನ ತುಂಬ ಇಷ್ಟಪಟ್ಟಿದ್ದಾನಲ್ಲ, ಅದಕ್ಕೇ ಅವರಿಬ್ಬರನ್ನ ದೂರ ಮಾಡೋದು ಬೇಡ ಅಂತ ನಾವು ಇದನ್ನು ಕಂಟಿನ್ಯೂ ಮಾಡೋಣ ಅಂದ್ಕೊಂಡ್ವಿ ಅಂತ ರೋಹನ್ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಎಲ್ಲ ಒಳ್ಳೇದಾಯಿತು, ಎಲ್ಲ ಒಳ್ಳೆ ಕಾಲ ಕೂಡಿ ಬರಬೇಕಲ್ವಾ, ಒಳ್ಳೆ ಕಾಲ ಕೂಡಿ ಬಂದ್ರೇ ಎಲ್ಲ ಒಳ್ಳೇದಾಗುತ್ತೆ ಅಂತ ತಾತನೂ ಹೇಳ್ತಾ ಇರ್ತಾರೆ. ಸಿದ್ದು ಮತ್ತು ಶಾರದಾ ಇಬ್ಬರೂ ಜ್ಯೂಸ್ನ ತಗೊಬಂದು ಎಲ್ರಿಗೂ ಕೊಡ್ತಾ ಇರ್ತಾರೆ. ಆವಾಗ ರೋಹನ್ ನಗ್ತಾ ಇರೋದನ್ನ ನೋಡ್ಬಿಟ್ಟು, ರೋಹನ್ ಅವರೇ ನೀವು ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ, ನಿಮ್ಮ ಮುಖದಲ್ಲಿ ಮದುವೆ ಗಂಡಿನ ಕಳೆ ಬಂದ್ಬಿಟ್ಟಿದೆ ಅಂತ ಹೇಳ್ತಿರ್ತಾರೆ. ಆವಾಗ ಈ ಗಂಡು ಆಗಿ ಹುಟ್ಟಿದ ಮೇಲೆ ಏನು ಮಾಡೋದಕ್ಕಾಗತ್ತೆ, ಇವಾಗ ಮದುವೆ ನಡೀತಾ ಇದೆ ಅಂದರೆ ಈಗ ಮದುವೆ ಗಂಡು ಖುಷಿಯಾಗಿ ಇರಬೇಕಷ್ಟೇ, ಅದಕ್ಕೆ ನಾನು ನಿಮಗೆ ಮದುಮಗನ ಥರ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಜಾತ ಹೇಳ್ತಾ ಇರ್ತಾಳೆ, ನೀನು ಹಿಂಗೇನೆ ರೆಡಿ ಆಗಿಬಿಟ್ಟು ಮಗನ ಥರ ಇತ್ತು ಅಂದರೆ ಇವ್ರು ನಿನ್ನ ಅವನ ಜೊತೆಗೆ ಮದುವೆನೂ ಮಾಡ್ಬಿಡ್ತಾರೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಗ್ರಾನಿ, ನೀವು ಅವೆಲ್ಲ ತಲೆ ಕೆಡ್ಸ್ಕೊಂಬಿಡಿ, ನಾನು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀನಿ. ಆಲ್ರೆಡಿ ಆ ರೋಹನ್ನ ಮೀಟ್ ಮಾಡಿಬಿಟ್ಟು ನಿನ್ನ ಅಂದರೆ ನಂಗೆ ಇಷ್ಟ ಇಲ್ಲ, ಜಸ್ಟ್ ಮನೆಗೆ ಬಂದ್ಬಿಟ್ಟು ಈ ಥರ ಹಿಂಗೆ ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಆವಾಗ ಈ ಶಾರದಾ ಮತ್ತು ಸಿದ್ದು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಲ್ಲ ಅದೆಲ್ಲ ಫ್ಲಾಪ್ ಆಗುತ್ತೆ. ಆ ಥರ ಈ ಥರ ನಡಿಬೇಕು ಅಂತ ನಾನು ಆಲ್ರೆಡಿ ಎಲ್ಲನೂ ಪ್ಲ್ಯಾನ್ ಮಾಡಿದ್ದೀನಿ. ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಂಬೇಡಿ ಗ್ರಾನಿ, ನೀವು ಖುಷಿಯಾಗಿ ಆರಾಮಾಗಿರ್ರಿ, ಏನೇನು ನಡಿಬೇಕೋ ಅದೆಲ್ಲ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾ ಇರ್ತಾಳೆ. ಒಂದು ಸ್ವಲ್ಪನೂ ನನಗೆ ಗೊತ್ತಿಲ್ಲಮ್ಮ, ನೀನು ಏನೇನೋ ಮಾಡಬೇಕು ಅಂತ ಹೊಟ್ಟಿದ್ದೆ, ಇಲ್ಲಿ ನೋಡಿದ್ರೆ ಮದುವೆಗೆ ಹೆಣ್ಣು ನೋಡೋಕ್ಕೆ ಅಂತ ಅವ್ರು ಬೇರೆ ಬರ್ತಾಯಿದ್ದಾರೆ, ಏನೇನಾಗುತ್ತೋ ಏನೋ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಮದುವೆಗೆ ಹೆಣ್ಣು ಹೊಡ್ಸೋಕ್ಕೆ ಬಂದಿರೋ ಬ್ರೋಕರು, ಅಮ್ಮರೇ ಲೇಟ್ ಆಗ್ತಾ ಇದೆ, ಈಗ ರಾವು ಕಾಲ ಬೇರೆ ಶುರು ಆಗಿಬಿಡುತ್ತೆ, ಅಷ್ಟರಲ್ಲಿ ಮದುವೆ ಶಾಸ್ತ್ರ ಮುಂದುವರ್ಸೋಣ, ಮಾತುಕತೆ ಎಲ್ಲ ನಡೀಲಿ, ಹುಡ್ಗಿನ ಕರ್ಕೊಬನ್ನಿ ಅಂತ ಹೇಳ್ತಾನೆ. ತಾತ ಸುಮಿತ್ರಂಗೆ ಹೇಳ್ತಾರೆ, ಹೋಗಮ್ಮ ನಿನ್ನ ಮಗಳನ್ನ ಕರ್ಕೊಂಬರೋಗು ಅಂತ ಹೇಳ್ತಾರೆ. ಇಲ್ಲ ಮಾವ, ಅತ್ತೆನೇ ಕರ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ, ಇವಾಗ ಜೋನ ಕರ್ಕೊಂಬರ್ತಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ಈ ಪಾರ್ಟ್ 1 ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.